ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬೆಳಗ್ಗೆಯಿಂದನೇ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮನೆಯಲ್ಲಿ ಯಾರು ಇಲ್ಲ, ಎಲ್ಲರೂ ಸಹ ಊರಿಗೆ ಹೋದ್ರು. ನಾನು ನನ್ನ ಮಗ ಅಷ್ಟೇ ಇರೋದು. ನಮ್ಮ ತಮ್ಮ ಕೆಲ್ಸಕ್ಕೆ ಹೋದ, ನಮ್ಮಮ್ಮರೂ ಸಹ ಕೆಲ್ಸಕ್ಕೆ ಹೋದ್ರು. ಅದಕ್ಕೆ ನಾನು ನನ್ನ ಮಗ ಅಷ್ಟೇ ಮನೆಯಲ್ಲಿರೋದು. ಇವಾಗ ನಾನು ಮನೆ ಕೆಲಸ ಮುಗಿಸಿ ಪೂಜೆ ಮಾಡಿ ಇವಾಗ ಅಡುಗೆ ಮಾಡ್ತಾ ಇದ್ದೀನಿ. ಅದು ಏನು ಅಡುಗೆ ಮಾಡ್ತೀನಿ ಏನು ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬರ್ ಆಗಿ. ನಾವು ಮಾಡುವ ಹೊಸ ರೆಸಿಪಿ ಎಲ್ಲ ನಿಮಗೆ ಬರ್ತವೆ. ಓಕೆ, ಇವಾಗ ನಾನು ಸ್ವಲ್ಪ ಮನೆ ಹತ್ರ ಸೊಪ್ಪು ತೊಗೊಂಡಿದ್ದೀನಿ. ಸ್ವಲ್ಪ ಮೆಂತ್ಯ ಪಲ್ಯ ಹಾಗೂ ಕರಿಬೇವು ಹಾಗೂ ಪಾನ್ಕುನ್ ಪಲ್ಯ ತೊಗೊಂಡಿದ್ದೀನಿ. ಇವಾಗ ನಾನು ರೊಟ್ಟಿ ಮಾಡಬೇಕು ಅಂತ. ಮೆಂತ್ಯ ಸೊಪ್ಪು ರೊಟ್ಟಿಯಲ್ಲಿ ತಿಂದರೆ ಹೆಲ್ತಿಗೂ ಭಾಳ ಒಳ್ಳೆಯದಲ್ವ. ಡೈಲಿ ನೀವು ಸಹ ಡೈಲಿ ಮೆಂತ್ಯ ಸೊಪ್ಪನ್ನ ತಿಂದ್ರಪ್ಪ ಅಂತಂದರೆ ತುಂಬ ಶಕ್ತಿ ಹಾಗೂ ತುಂಬ ಹೆಲ್ತಿಗೂ ಸಹ ಒಳ್ಳೆಯದು. ನಾನು ಇವಾಗ ಸ್ವಲ್ಪ ಕರಿಬೇವು ಹಾಗೂ ಮೆಂತ್ಯ ಪಲ್ಯ, ಪಾನ್ಕುನ್ ಪಲ್ಯ ಮತ್ತು ಅಕ್ರಕ್ಕಿ ಪಲ್ಯ ತೊಗೊಂಡಿದ್ದೆ. ನಾವು ಸೊಪ್ಪು ಎಲ್ಲ ಚೆನ್ನಾಗಿ ಸೋಸ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಇವಾಗ ನಾನು ಸೊಪ್ಪು ಎಲ್ಲ ಸೋಸ್ಕೊಂಡ್ಮೇಲೆ ನನ್ನ ಮಗಗೆ ಸ್ನಾನ ಮಾಡಿಸ್ಬೇಕು ಅಂತ ನೀರು ಕಾಯಿಸಿದ್ದೆ. ಅವನಿಗೂ ಸಹ ಸ್ನಾನ ಮಾಡ್ಸೋಕೆ ಹೋಗ್ತಾ ಇದ್ದೀನಿ. ಅವನು ಸಹ ಎಷ್ಟು ಹೇಳಿದ್ರು ಸ್ನಾನ ಮಾಡೋಕ್ಕೆ ಬರ್ತಾ ಇದ್ದಿಲ್ಲ. ನನಗೆ ಬರೀ ಕಾಡಿಸ್ತಾ ಇದ್ದ, ಬಾ ಅಂತ ಕರೆದ್ರೂ ಸಹ ಕಾಡಿಸ್ತಾ ಇದ್ದ. ಅದಕ್ಕೆ ಅವನು ಯಾವಾಗ ಕೇಳ್ತಾನೋ ಅವಾಗ ತೊಳಸಿದ್ರಾಯಿತು ಅಂತ ನಾನು ಅವನಿಗೆ ಇವಾಗ ಕೇಳಿದ್ದ, ಅಮ್ಮ ಸ್ನಾನ ಮಾಡಿಸು ಅಂತ. ಅದಕ್ಕೆ ನಾನು ಸ್ನಾನ ಮಾಡ್ಸೋಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವನಿಗೆ ನೋಡಿ, ನಾನು ಸ್ನಾನ ಮಾಡ್ಸೋಕೆ ಕರ್ಕೊಂಡು ಹೋದ್ರೂ ನನ್ನ ತಪ್ಸ್ಕೊಂಡು ಹೋಗ್ತಾ ಇದ್ದ. ಅವನು ಯಾವಾಗ ಸ್ನಾನ ಮಾಡ್ತೀನಿ ಅಂತನೋ ಅವಾಗೆ ಸ್ನಾನ ಮಾಡಿಸ್ತೀನಿ. ಇವಾಗ ನೀರು ಕಾಯ್ದಿದ್ದು ಅವನಿಗೂ ಸಹ ಸ್ನಾನ ಮಾಡಿಸಿ ನಾನು ಮತ್ತೆ ಪಲ್ಯ ಹಾಗೂ ರೊಟ್ಟಿ ಸುಟ್ರಾಯಿತು ಅಂತ ಇವಾಗ ಅವನಿಗೆ ಸ್ನಾನ ಮಾಡಿಸಿ ಬರ್ತಾ ಇದ್ದೀನಿ. ಇವಾಗ ಅವನಿಗೆ ಸ್ನಾನ ಮಾಡಿಸಿದ್ದಾಯಿತು, ಎಲ್ಲದನ್ನು ಸಹ ಆಯಿತು. ಮನೆ ಕೆಲಸ ಎಲ್ಲ ಮುಗಿಸಿದ ಮೇಲೆ ಅವನಿಗೆ ಸ್ವಲ್ಪ ಏನಾದರೂ ಟಿಫಿನ್ ಮಾಡಿಸಿದ್ರಾಯಿತು ಅಂತ ಇವಾಗ ನಾನು ಚೆನ್ನಾಗಿ ತೊಳೆದು ಒಂದು ಜಡಿಯಲ್ಲಿ ಸೋಸಿ ಇಟ್ಕೊಳ್ತಾ ಇದ್ದೀನಿ. ನೀರೆಲ್ಲ ಬಸಿಬೇಕಲ್ವ, ನೀರೆಲ್ಲ ಬಸಿಬೇಕು ಅಂತ ಒಂದು ಜಡಿಯಲ್ಲಿ ಹಾಕಿ ಒಂದು ಡಬರಿಯಲ್ಲಿ ಮೇಲ್ಗಡೆ ಈ ಥರ ಇಟ್ಕೊಳ್ಬೇಕು. ಹಂಗಾದ್ರೆ ನೀರಿನ ಅಂಶ ಎಲ್ಲ ಕೆಳಗಡೆ ಇಳ್ಕೊಂಬಿಡುತ್ತೆ. ನೋಡಿ, ಈ ಥರ ಜಲ್ಡಿ ಇತ್ತಪ್ಪ ಅಂತಂದರೆ ನಿಮ್ಮ ಮನೆಯಲ್ಲಿ ಈ ಥರ ಜಲ್ಡಿಯಲ್ಲಿ ಇಟ್ಕೊಳ್ಬೋದು. ಇವಾಗ ನಾನು ಮೆಂತ್ಯ ಸೊಪ್ಪಿದೆ ಅಲ್ವ, ಅದಕ್ಕೆ ಮೆಂತ್ಯ ಸೊಪ್ಪಿಗೆ ಸ್ವಲ್ಪ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ನೋಡಿದ್ರಪ್ಪ ಅಂತಂದರೆ ನಿಮಗೂ ಸಹ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ನಾನು ಇವಾಗ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ. ಮೆಂತ್ಯ ಸೊಪ್ಪಿಗೆ ಸ್ವಲ್ಪ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಗೂ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಸಾಸಿವೆ ಹಾಗೂ ಸ್ವಲ್ಪ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು ಎಲ್ಲ ಹಾಕಿ ಸ್ವಲ್ಪ ಚಟಪಟ ಅಂದಮೇಲೆ ಎಣ್ಣೆ ಎಲ್ಲ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಖಾರ ಉಪ್ಪು ಹಾಕ್ಕೊಳ್ಬೇಕು. ಹಂಗಾದ್ರೆ ಟೇಸ್ಟ್ ಬರುತ್ತೆ. ಇಲ್ಲಪ್ಪ ಅಂತಂದರೆ ಟೇಸ್ಟ್ ಬರೋದೇ ಇಲ್ಲ. ಓಕೆ, ಇವಾಗ ಅದನ್ನು ಸಹ ಹಾಕಿ ಎಲ್ಲ ಪಲ್ಯ ಎಲ್ಲ ಕಲಸಿಡ್ತಾ ಇದ್ದೀನಿ. ಓಕೆ, ಇವಾಗ ಪಲ್ಯ ಎಲ್ಲ ಕಲಸಿಡ್ತಾ ಇದ್ದೀನಿ. ಇದನ್ನು ಸಹ ಎಣ್ಣೆ ಎಲ್ಲ ಬಿಸಿ ಎಲ್ಲ ತಣ್ಣಗಾಯಿತು. ಅಮ್ಮನವರು ಎಲ್ಲ ಯಾರೂ ಇಲ್ಲಲ್ವ, ನಾನು ನಮ್ಮ ತಮ್ಮ ಇಬ್ಬರೇ ಅಂತಂದು ನಾನು ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ರೊಟ್ಟಿ ತಿಂದರೆ ಹೆಲ್ತ್ಗೂ ಭಾಳ ಒಳ್ಳೆಯದು ಅಂತಂದು ಬೆಳಗ್ಗೆ ರೊಟ್ಟಿ ಮಾಡ್ತಾ ಇದ್ದೀನಿ. ನಾವು ಜಾಸ್ತಿ ಕೊಪ್ಪಳ ಸೈಡ್ ಅಲ್ವ, ಜಾಸ್ತಿ ರೊಟ್ಟಿನೇ ಮಾಡೋದು. ಟಿಫಿನ್ ಎಲ್ಲ ಕಮ್ಮಿನೇ, ಜಾಸ್ತಿ ಅಂದರೆ ಮಾಡೋದೇ ಇಲ್ಲ. ಟಿಫಿನ್ ಏನು, ರೊಟ್ಟಿನೇ ಜಾಸ್ತಿ ಮಾಡೋದು. ಓಕೆ, ಇವಾಗ ಅದನ್ನು ಸಹ ಎಣ್ಣೆ ಎಲ್ಲ ತಣ್ಣಗೆ ಆಗೋ ತನಕ ನಾನು ಇವಾಗ ಸೈಡಿಗೆ ಇಟ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ರೊಟ್ಟಿಗೆ ಅಂತ ನೀರು ಕಾಯಕ್ಕೆ ಇಟ್ಕೊಂಡಿದ್ದೆ. ನೀರೆಲ್ಲ ಚೆನ್ನಾಗಿ ಚಳಪಳ ಅನ್ನೋ ತನಕ ಕಾಯಬೇಕು. ಇವಾಗ ನಾನು ಗ್ಯಾಸಿನ ಕಟ್ಟೆ ಮೇಲೇ ಮಾಡೋದು ರೊಟ್ಟಿನ. ಇವಾಗ ಗ್ಯಾಸಿನ ಕಟ್ಟೆ ಎಲ್ಲ ಚೆನ್ನಾಗಿ ಕ್ಲೀನಾಗಿ ಒರೆಸ್ಕೊಂಡು ಇವಾಗ ನಾನು 2 ಕಪ್ಪಷ್ಟು ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹಿಟ್ಟು ಹಾಕಿ ಜಲ್ಡಿ ಇಟ್ಕೊಳ್ಬೇಕು. ಅದರಲ್ಲಿರುವ ಕಡ್ಡಿ ಕಸರು ಎಲ್ಲ ಹೊರಗಡೆ ಬರ್ತವೆ. ಜಲ್ಡಿ ಇಟ್ಕೊಂಡ್ಲಾರ್ದನ್ನು ನೀವು ಹಾಗೆ ರೊಟ್ಟಿ ಮಾಡಿದ್ರಪ್ಪ ಅಂತಂದರೆ ಕಡ್ಡಿ ಎಲ್ಲ ಹಾಗೆ ರೊಟ್ಟಿಯಲ್ಲಿ ಬರ್ತಾ ಇರ್ತವೆ. ಅದಕ್ಕೆ ಸ್ವಲ್ಪ ಫಸ್ಟ್ ನಾವು ಜಲ್ಡಿ ಇಟ್ಕೊಳ್ಬೇಕು. ಜಲ್ಡಿ ಇಟ್ಕೊಂಡ್ಮೇಲೆ ಆಮೇಲೆ ನೀರು ಕಾಯಕ್ಕೆ ಇಟ್ಕೊಂಡಿರ್ತೀವಲ್ವ, ನೀರನ್ನ ಈ ಥರ ಅಗ್ಲಾಗಿ ರೌಂಡ್ ಶೇಪಲ್ಲಿ ಮಾಡ್ಕೊಳ್ಬೇಕು. ಹಿಟ್ಟನ್ನ ರೌಂಡಾಗಿ ಮಾಡ್ಕೊಂಡ್ರಪ್ಪ ಅಂತಂದರೆ ನಡುಕ್ಕೆ ನಾವು ನೀರು ಹಾಕೋಕೆ ಸುಲಭವಾಗುತ್ತೆ. ನೀರು ಯಾವ ಕಡೆನೂ ಸಹ ಹರಿದೋಗೋದೇ ಇಲ್ಲ. ಬಿಸಿ ಇರ್ತಾವಲ್ವ ನೀರು, ಹೊರಗಡೆ ಹರಿದು ಬಂದ್ವಪ್ಪ ಅಂತಂದರೆ ಹಿಟ್ಟಿಗೆ ಕಲ್ಸೋಕ್ಕಾಗೋದೇ ಇಲ್ಲ. ಜಿಗಿ ಹಾಕ್ಕೊಳಕ್ಕಾಗಲ್ಲ. ಇದಕ್ಕೆ ಜಿಗಿ ಅಂತಾರೆ. ಜಿಗಿ ಹಾಕ್ಕೊಳಕ್ಕಾಗೋದೇ ಇಲ್ಲ. ಈ ಥರ ರೌಂಡ್ ಶೇಪಲ್ಲಿ ಒಳಗಡೆ ನೀರು ಹಾಕ್ಕೊಂಡ್ವಪ್ಪ ಅಂತಂದರೆ ಸ್ವಲ್ಪ ಹಿಟ್ಟು ಹಾಕಿ ಕಲ್ಸ್ಕೊಳಕ್ಕೆ ತುಂಬ ಈಸಿ ಆಗುತ್ತೆ. ನೋಡ್ತಾ ಇದ್ರಲ್ವ, ಈ ಥರ ಹಿಟ್ಟು ಹಾಕಿ ಕಲಿಸ್ಕೊಳ್ಬೇಕು. ಓಕೆ, ಇವಾಗ ನಾನು ಈ ಥರ ಸ್ವಲ್ಪ ನೀರು ಬಿಸಿ ಇರ್ತಾವಲ್ವ, ಸ್ವಲ್ಪ ಹಿಟ್ಟು ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಈ ಥರ ನೀವು ಕೈಲೇ ಈ ಥರ ಮಿದ್ದಿದ್ರಪ್ಪ ಅಂತಂದರೆ
ಚೆನ್ನಾಗಿ ಕಲಸಿದ್ರಪ್ಪ ಅಂತಂದರೆ ಹಿಟ್ಟೆಲ್ಲ ಭಾಳ ತುಂಬ ಚೆನ್ನಾಗಿ ಕಲಿಸ್ಬೇಕು. ಈ ಥರ ಭಾಳ ಸರಿ ಮಿದ್ದಬೇಕು. ನಿಮಗೆ ನೀರು ಕಮ್ಮಿ ಆಯ್ತಪ್ಪ ಅಂತಂದರೆ ಇನ್ನೂ ಸಹ ನೀರು ಹಾಕಿ ಸ್ವಲ್ಪ ತಣ್ಣೀರು ಹಾಕಿ ಸಹ ನಾದ್ಕೊಳ್ಬೋದು. ಫಸ್ಟು ಸ್ವಲ್ಪ ಒಂದು ಗ್ಲಾಸ್ ಬಿಸಿನೀರು ಹಾಕಿ ನಾದ್ಕೊಳ್ಬೋದು. ಆಮೇಲೆ ನಿಮಗೆ ತಣ್ಣೀರು ಹಾಕಿ ಸಹ ಈ ಥರ ನಾದ್ಕೊಳ್ಬೋದು. ನಾನು ಸ್ವಲ್ಪ ತಣ್ಣೀರು ಹಾಕಿ ನಾದ್ಕೊಳ್ತಾ ಇದ್ದೀನಿ. ಚಪಾತಿ ಹಿಟ್ಟು ಯಾವ ಥರ ಮೆತ್ತಗಿರುತ್ತೋ ಅಷ್ಟು ಮೆತ್ತಗಿರ್ಬೋದು. ಜೋಳದ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿರಬೇಕು. ಗಟ್ಟಿಯಾಗಿತ್ತಪ್ಪ ಅಂತಂದರೆ ಸ್ವಲ್ಪ ಈ ಥರ ನೀರು ಹಚ್ಕೊಂಡು ಲಾಸ್ಟಿಗೆ ಮಾಡುವಾಗ ನಾದಿ ಮಾಡ್ಕೊಳ್ಬೇಕಾಗುತ್ತೆ. ರೊಟ್ಟಿನ ಈ ಥರ ನಾದಿ ಮಾಡ್ಕೊಳ್ಬೇಕಾಗುತ್ತೆ. ಓಕೆ, ಇವಾಗ ನಾನು ಸ್ವಲ್ಪ ಹಿಟ್ಟು ಹಚ್ಕೊಂಡು ನಾದಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಹಂಚಲ್ಲಿ ಫಸ್ಟು ಹಂಚಿ ಬಿಸಿ ಮಾಡೋಕೆ ಇಟ್ಕೊಂಡಾಗ ಈ ಥರ ಸಣ್ಣ ಬಿಲ್ಲಿ ಮಾಡಿ ಹಂಚಿಗೆ ಹಾಕಬೇಕಾಗುತ್ತೆ. ಆ ಸಣ್ಣ ಬಿಲ್ಲಿ ಮಾಡಿ ಹಾಕಿದ್ರಪ್ಪ ಅಂತಂದರೆ ಆಮೇಲೆ ನೀವು ದೊಡ್ಡ ಅಗಲಾಗಿ ಸುಟ್ಟು ರೊಟ್ಟಿ ಬಡ್ದಾದರೂ ಹಾಕ್ಕೊಳ್ಬೋದು. ಓಕೆ, ಇವಾಗ ನಾನು ರೊಟ್ಟಿ ಮಾಡ್ತಾಯಿದ್ದೀನಿ. ಓಕೆ, ನೋಡ್ತಾ ಇದ್ರಲ್ಲ, ಸ್ವಲ್ಪ ಜೋಳದ ಹಿಟ್ಟು ಹಾಕ್ಕೊಂಡು ರೊಟ್ಟಿ ಮಾಡ್ಕೊಳ್ಬೇಕು. ಈ ಥರ ತಳಗಡೆ ಜೋಳದ ಹಿಟ್ಟು ಹಾಕ್ಕೊಂಡು ಮೇಲ್ಗಡೆ ನೀವು ರೊಟ್ಟಿ ಸುಟ್ಟರೂ ಸಹ ನಡೆಯುತ್ತೆ. ಓಕೆ, ಈ ಥರ ನೋಡ್ತಾ ಇದ್ರಲ್ವ, ಈ ಥರ ನಾನು ರೊಟ್ಟಿ ಸುಟ್ಕೊಳ್ತಾ ಇದ್ದೀನಿ. ನಮ್ಮ ಕೊಪ್ಪಳ ಸೈಡಪ್ಪ ಅಂತಂದರೆ ರೊಟ್ಟಿನೇ ಭಾಳ, ರೊಟ್ಟಿ ಇಲ್ಲಾಂದರೆ ಆಗೋದೇ ಇಲ್ಲ ಅವರಿಗೆ. ಅದಕ್ಕೆ ರೊಟ್ಟಿ ಮಾಡ್ತಾ ಇದ್ದೀನಿ ನಾನು. ಒಬ್ಬೊಬ್ಬರು ಮನೆಯಲ್ಲಿ ರೊಟ್ಟಿ ತಿನ್ನಲ್ಲ, ಒಬ್ಬೊಬ್ಬರು ಮನೆಯಲ್ಲಿ ಜಾಸ್ತಿ ರೊಟ್ಟಿ ತಿಂತಾ ಇರ್ತಾರೆ. ನಾವು ನಮ್ಮ ಮನೆಯಲ್ಲಿ ರೊಟ್ಟಿ ತಿಂತೀವಿ. ಅದಕ್ಕೆ ಸ್ವಲ್ಪ ರೊಟ್ಟಿ ಮಾಡಿದ್ರಾಯಿತು ಬೆಳಗ್ಗೆ ಅಂತ ರೊಟ್ಟಿ ಮಾಡ್ತಾ ಇದ್ದೀನಿ. ಇವಾಗ ನೋಡಿ ರೊಟ್ಟಿ ಎಲ್ಲ ಅಗ್ಲಾಗಿದೆ. ಈ ಥರ ಅಗ್ಲಾಗಿ ಮಾಡಿ ಹಂಚಿ ಬಿಸಿ ಆಗಿದೆ, ಹಂಚಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಂಚಿಗೆ ಹಾಕಿದ್ಮೇಲೆ ಈ ಥರ ನೀರು ಹಚ್ಕೊಳ್ಬೇಕು ಮೇಲ್ಗಡೆ. ಈ ಥರ ನೀರು ಹಚ್ಕೊಂಡ್ರಪ್ಪ ಅಂತಂದರೆ ಆ ರೊಟ್ಟಿ ಚೆನ್ನಾಗಿ ಬೇಯುತ್ತೆ. ಓಕೆ, ಇನ್ನೊಂದು ಸಹ ನಾನು ಮಾಡ್ತಾಯಿದ್ದೀನಿ. ಅದನ್ನು ರೊಟ್ಟಿ ಹಂಚಿನಲ್ಲಿ ಬೇಯಿಸ್ತಾ ಇದ್ದೀನಲ್ವ, ಬೇಯಿಸ್ಕೊಂಡು ಇವಾಗ ರೊಟ್ಟಿ ಮಾಡ್ತಾಯಿದ್ದೀನಿ. ಇನ್ನೊಂದು ಸಹ ಮಾಡೋಕ್ಕೆ ಅಂತಲೇ ಈ ಥರ ಮಿದ್ಕೊಳ್ತಾ ಇದ್ದೀನಿ ರೊಟ್ಟಿ ಹಿಟ್ಟನ್ನ. ಓಕೆ, ನೋಡ್ತಾ ಇದ್ರಲ್ಲ, ಈ ಥರ ಮಿದ್ಕೊಳ್ಬೇಕು. ಎಷ್ಟು ನೀವು ಚೆನ್ನಾಗಿ ಮಿದ್ಕೊಳ್ತೀರೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರ್ತವೆ. ಇಲ್ಲಂತಂದರೆ ಹಾಗೆ ನೀವು ಹಿಟ್ಟು ತೊಗೊಂಡು ನೀವು ರೊಟ್ಟಿ ಮಾಡಿದ್ರಪ್ಪ ಅಂತಂದರೆ ರೊಟ್ಟಿ ಬರೋದೇ ಇಲ್ಲ. ಈ ಥರ ಮಿದ್ಕೊಂಡು ಸ್ವಲ್ಪ ತಳಗಡೆ ಹಿಟ್ಟಾಕಿ ಮೇಲ್ಗಡೆ ಈ ಥರ ರೊಟ್ಟಿ ತಟ್ಟಿದ್ರಪ್ಪ ಅಂತಂದರೆ ಚೆನ್ನಾಗಿ ರೊಟ್ಟಿ ಆಗ್ತವೆ. ಓಕೆ ಫ್ರೆಂಡ್ಸ್, ನೋಡ್ತಾ ಇದ್ರಲ್ವ, ಇವತ್ತು ಬೆಳಗ್ಗೆ ನಾನು ಟಿಫಿನಿಗೆ ರೊಟ್ಟಿ ಹಾಗೂ ಗಟ್ಟಿಬೇಳೆ ಸ್ವಲ್ಪ ಮೆಂತ್ಯ ಪಲ್ಯ ಪಚ್ಚಡಿನ ಮಾಡ್ತಾಯಿದ್ದೀನಿ. ಓಕೆ, ಇವಾಗ ರೊಟ್ಟಿ ಎರಡು ಸೈಡು ಬೇಯ್ತಾ ಇದೆ. ಇನ್ನೊಂದು ಸೈಡು ಸಹ ನಾನು ತಿರುವಿ ಹಾಕಿದ್ದೀನಿ ನೋಡಿ. ಈ ಥರ ತಿರುವಿ ಹಾಕಿದ್ಮೇಲೆ ಸ್ವಲ್ಪ ಕೈಲೇ ಹಾಗೂ ಬಟ್ಟಿಲೆ ಈ ಥರ ಒತ್ಕೊಳ್ಬೋದು. ಈ ಥರ ಚೆನ್ನಾಗಿ ಒತ್ತಿದ್ರಪ್ಪ ಅಂತಂದರೆ ಅದು ಏನಾಗುತ್ತಪ್ಪ ಅಂದರೆ ಸ್ವಲ್ಪ ಉಬ್ಬಿದ್ರಪ್ಪ ಅಂತಂದರೆ ಸ್ಮೂತಾಗಿರ್ತವೆ ಅಂತ ಈ ಥರ ಬಟ್ಟಿಲೆ ಒತ್ತಬೇಕು. ಹಾಗಾದರೆ ಚೆನ್ನಾಗಿ ಉಬ್ಬುತ್ತೆ. ಓಕೆ, ನೋಡ್ತಾ ಇದ್ರಲ್ಲ, ಈ ಥರ ಚೆನ್ನಾಗಿ ಉಬ್ಬುತ್ತಾ ಇರುತ್ತೆ. ಈ ಥರ ಒತ್ತಿದ್ರಪ್ಪ ಅಂತಂದರೆ ಎಷ್ಟು ಸ್ಮೂತ್ ಅಂತಿರೋ ರೊಟ್ಟಿ ಅಷ್ಟು ಸ್ಮೂತಾಗಿ ಬರ್ತಾ ಇರ್ತವೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ನೋರು ಪ್ಲೀಸ್ ಲೈಕ್ ಹಾಗೂ ಶೇರ್ ಮಾಡಿ. ಹಾಗೂ ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬರ್ ಆಗಿ. ಇವಾಗ ನಾನು ಬಟ್ಟಿಲೆ ಒತ್ತುತ್ತಾ ಇದ್ದೀನಲ್ವ, ನೋಡಿ ಎಷ್ಟು ಚೆನ್ನಾಗಿ ಉಬ್ತಾ ಇದೆ ರೊಟ್ಟಿ ಅಂತ. ಈ ಥರ ಚೆನ್ನಾಗಿ ಉಬ್ಬಬೇಕು. ಹಾಗಾದರೆ ರೊಟ್ಟಿ ಮೆತ್ತಗಂತಂದರೆ ಅಷ್ಟು ಸ್ಮೂತಾಗಿರ್ತವೆ ರೊಟ್ಟಿ. ಓಕೆ, ಇವಾಗ ಈ ರೊಟ್ಟಿ ಆಗಿದೆ. ನಾನು ಇವಾಗ ಒಂದು ಪ್ಲೇಟಿಗೆ ತಗೊಳ್ತಾ ಇದ್ದೀನಿ. ರೊಟ್ಟಿನ ಒಂದು ಪ್ಲೇಟಿಗೆ ತಗೊಳ್ತಾ ಇದ್ದೀನಿ. ಇನ್ನೊಂದು ಸಹ ನಾನು ರೊಟ್ಟಿ ಮಾಡಿದ್ದೀನಲ್ವ, ಅದನ್ನು ಸಹ ಇವಾಗ ಹಂಚಿಗೆ ಹಾಕಿ ನಾನು ನೀರು ಸಹ ಹಚ್ಕೊಳ್ತಾ ಇದ್ದೀನಿ. ಓಕೆ, ಇವಾಗ ನೀರು ಸಹ ಹಚ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದ್ದಾವೆ ರೊಟ್ಟಿ ಅಂತ. ಈ ರೊಟ್ಟಿ ನಿಮಗೆ ಇಷ್ಟ ಆಯ್ತು ಅನ್ನೋರು ಪ್ಲೀಸ್ ಲೈಕ್ ಹಾಗೂ ಶೇರ್ ಮಾಡಿ. ಓಕೆ, ಇವಾಗ ಹಂಚಿಗೆ ಇನ್ನೊಂದು ಸೈಡ್ ಸಹ ನಾನು ಒಂದು ಸೈಡ್ ನೀರು ಹಚ್ಚಿದ ಮೇಲೆ ಇನ್ನೊಂದು ಸೈಡ್ ಸಹ ಈ ಥರ ತಿರುವಿ ಹಾಕಬೇಕು. ನೀವು ನೋಡ್ತಾ ಇದ್ರಲ್ವ ಎಷ್ಟು ಚೆನ್ನಾಗಿ ರೊಟ್ಟಿ ಉಬ್ತಾ ಇದ್ದಾವೆ. ಈ ಥರ ಒಂದು ಸ್ವಲ್ಪ ಬಟ್ಟೆಯಲ್ಲಿ ಈ ಥರ ಒತ್ತಿದ್ರಪ್ಪ ಅಂತಂದರೆ ರೊಟ್ಟಿ ಎಲ್ಲ ಅಷ್ಟು ಸ್ಮೂತಾಗಿ ಹಾಗೂ ಉಬ್ಬಿದ್ರಪ್ಪ ಅಂತಂದರೆ ಅಷ್ಟು ಸ್ಮೂತಾಗಿ ಬರ್ತವೆ ಅಂತ ಈ ಥರ ಬಟ್ಟೆಯಲ್ಲಿ ಒತ್ತುತ್ತಾ ಇದ್ದೀನಿ ನಾನು. ಓಕೆ, ಇದನ್ನು ಸಹ ರೊಟ್ಟಿ ಆಗಿದೆ. ಓಕೆ, ನೋಡ್ತಾ ಇದ್ರಲ್ಲ, ಈ ಥರ ಒತ್ತಿದ್ರಪ್ಪ ಅಂದರೆ ಇದನ್ನು ಸಹ ರೊಟ್ಟಿಯಾಗಿದೆ. ಇವಾಗ ನನ್ನ ಮಗ ರೊಟ್ಟಿ ಬೇಕು ಅಂತ ಹೇಳ್ತಾ ಇದ್ದ. ಅವನಿಗೂ ಸಹ ಸ್ವಲ್ಪ ಒಂದು ರೊಟ್ಟಿ ಹಾಗೂ ಗಟ್ಟಿಪಪ್ಪನ ತಿನ್ನಿಸಿದ್ರಾಯಿತು ಅಂತ ನನ್ನ ಮಗು ಸಹ ಮಾಡಿ ತೊಗೊಂಡು ಹೋಗ್ತಾ ಇದ್ದೀನಿ. ನೋಡಿ, ಇವತ್ತಿನ ರೆಸಿಪಿ ಗಟ್ಟಿಬೇಳೆ ಹಾಗೂ ರೊಟ್ಟಿ ಮೆಂತ್ಯ ಪಲ್ಯ ಪಚ್ಚಡಿನ ನಾನು ಇವತ್ತು ಮಾಡಿದ್ದೀನಿ. ಇದನ್ನು ನನ್ನ ಮಗುಗೆ ಸಹ ತಿನ್ನಿಸ್ತಾ ಇದ್ದೀನಿ. ನನ್ನ ಮಗ ಟಿಫಿನ್ ಮಾಡಿ ಹಾಗೂ ನಾನು ಟಿಫಿನ್ ಮಾಡಬೇಕು.
ಓಕೆ, ನೋಡ್ತಾ ಇದ್ರಲ್ಲ ನನ್ನ ಮಗ ಹಾಗೂ ನಾನು ಸಹ ಟಿಫಿನ್ ಮಾಡ್ತಾಯಿದ್ವಿ, ಇಬ್ಬರು ಸಹ ಟಿಫಿನ್ ಮಾಡ್ತಾಯಿದ್ವಿ. ಫಸ್ಟು ನನ್ನ ಮಗಗೆ ತಿನ್ನಿಸಿ ಆಮೇಲೆ ನಾನು ತಿಂತೀನಿ. ಇವಾಗ ನನ್ನ ಮಗಗೆ ನಾನು ಸ್ವಲ್ಪ ಜ್ವರ ಬಂದಿದ್ದು, ಅದಕ್ಕೆ ಅವನಿಗೆ ಕೇಳಿದರೆ ರೊಟ್ಟಿನೇ ತಿಂತೀನಿ ಅಮ್ಮ ಅಂತ ಹೇಳ್ತಾ ಇದ್ದ. ಅವನಿಗೆ ಸಹ ಸ್ವಲ್ಪ ಎದ್ದಳಿಸಿ ನಾನು ರೊಟ್ಟಿ ತಿನ್ನಿಸ್ತೀನಿ. ಅವನು ಒಲ್ಲೆ ಅಂತ ಇದ್ದ. ಇಲ್ಲ ಸ್ವಲ್ಪ ರೊಟ್ಟಿ ತಿಂದರೆ ಚೆನ್ನಾಗಿ ಆರಾಮಾಗ್ತೀವಿ, ಟಾನಿಕ್ ಹಾಕೋಬೇಕು ಅಂತ ನಾನು ಹೇಳಿದ ಮೇಲೆ ಅವನು ಸಹ ರೊಟ್ಟಿ ತಿನ್ನೋಕೆ ಎದ್ದ. ನೋಡಿ, ಅವನಿಗೆ ಸ್ವಲ್ಪ ರೊಟ್ಟಿ ಅಂತಂದರೆ ಜೀವ. ಏನೋ ಆರಾಮಿಲ್ಲಾರ್ದಾಗ ಅಂತಂದರೆ ತಿನ್ನೋಕೆ ಒಲ್ಲೆ ಅಂತ ಇರ್ತಾನೆ. ಇಲ್ಲಪ್ಪ ಅಂದ್ರೆ ಆರಾಮಿದ್ನಪ್ಪ ಅಂತಂದರೆ ಅವ್ರು ರೊಟ್ಟಿ ತಿನ್ನೋಕೆ ಇಷ್ಟಪಡ್ತಾನೆ ಅವನು. ಅದಕ್ಕೆ ಅವನಿಗೂ ಸಹ ಸ್ವಲ್ಪ ರಂಸಿ ರೊಟ್ಟಿ ತಿನ್ನಿಸಿದ್ದಾಯಿತು. ನಾನು ಸಹ ಇವಾಗ ರೊಟ್ಟಿ ತಿಂತಾಯಿದ್ದೀನಿ. ಓಕೆ, ಬೆಳಗ್ಗೆ ಕೆಲಸ ಅಂತಂದರೆ ಕೆಲಸ ಅಲ್ವಾ ಎಲ್ಲರಿಗೂ. ಮಕ್ಕಳು ಮನೇಲಿ ಇರ್ತವೆ ಅಂತಂದರೆ ತುಂಬ ಕೆಲಸಗಳು. ನೋಡ್ತಾ ಇದ್ರಲ್ವ, ಮನೆ ಎಲ್ಲ ಕ್ಲೀನ್ ಮಾಡಿದೆ, ಎಲ್ಲ ಅಡುಗೆ ಎಲ್ಲ ಆಯಿತು. ಸ್ವಲ್ಪ ಹಾಲು ಬಿಸಿ ಮಾಡಿದೆ. ಇವಾಗ ಬೇಸಿಗೆ ಅಲ್ವಾ, ಸ್ವಲ್ಪ ಗಟ್ಟಿಬೇಳೆ ಮಾಡಿಟ್ಟಿದ್ದೀನಿ. ಇನ್ನು 2 ರೊಟ್ಟಿ, ಇದು ಬೆಳಗ್ಗೆ ರೊಟ್ಟಿ ಮಾಡಿದ್ನಲ್ವ, ಅದಕ್ಕೆ ಮಧ್ಯಾಹ್ನಕ್ಕೆ ರೈಸ್ ಮಾಡಿದ್ರೆ ಆಯಿತು ಅಂತ ನಾನು ಸ್ವಲ್ಪ ರೈಸ್ ಮಾಡೋಕ್ಕೆ ಅಂತಲೇ ಅಕ್ಕಿ ನೆನೆ ಹಾಕಿ ಇಟ್ಕೊಂಡಿದ್ದೆ. ಓಕೆ, ಇವಾಗ ಟಿಫಿನ್ ಆಯಿತು. ಇವಾಗ ನಂದು ಸಹ ಕೆಲಸ ಆಯಿತು. ಮನೆಯಲ್ಲೆಲ್ಲ ಸ್ವಲ್ಪ ಬಟ್ಟೆ ತೊಳೆದಿತ್ತು, ಬಟ್ಟೆ ಎಲ್ಲ ತೊಳೆದು, ಮುಸುರೆ ಎಲ್ಲ ಬಾಂಡೆ ಎಲ್ಲ ತೊಳೆದು ಇವಾಗ ಒಳಗಡೆ ಬಂದೆ. ಅಡುಗೆ ಸಹ ಆಯಿತು. ಬೆಳಗ್ಗೆ ಸ್ವಲ್ಪ ಗಟ್ಟಿಪಪ್ಪು ಹಾಗೂ ಪಲ್ಯ ರೊಟ್ಟಿ ಮಾಡಿದ್ನಲ್ವ, ರೊಟ್ಟಿ ಎಲ್ಲ ತಿಂದಿದ್ದಾಯಿತು. ನಾವು ಸ್ವಲ್ಪ ಟಿಫಿನ್ ಎಲ್ಲ ಆಯಿತು. ಇವಾಗ ನಾನು ಸಂಜೆ ಮಧ್ಯಾಹ್ನಕ್ಕೆ ಸ್ವಲ್ಪ ರೈಸ್ ಮಾಡಿದ್ರೆ ಆಯಿತು ಅಂತ ರೈಸ್ ಮಾಡ್ತಾಯಿದ್ದೀನಿ. ಇವನಿಗೂ ಸಹ ಸಾತ್ವಿಕಗೂ ಜ್ವರ ಬಂದಿದ್ವಲ್ವ, ಅವನಿಗೂ ಸಹ ತೋರಿಸ್ಕೊಂಬರ್ಬೇಕು ಹೋಗಿ. ಅದಕ್ಕೆ ಕೆಲಸ ಎಲ್ಲ ಆಯಿತು. ಅವನು ಸಹ ಇವಾಗ ಎದ್ದಿದ್ದಾನೆ. ಅವನಿಗೆ ಏನಾದರೂ ತಿನ್ನೋಕೆ ಬೇಕು ಅಂತಂದರೆ ಇವಾಗ ಮಾಡಿಕೊಡ್ತೀನಿ. ಹಾಗೆ ನಿಮ್ಮ ಜೊತೆಗೆ ಮಾತಾಡಿದ್ರಾಯಿತು ಅಂತ ನಾನು ಸಹ ಮಾತಾಡ್ತಾ ಇದ್ದೀನಿ. ಪ್ಲೀಸ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರೋ ಅವರು ವಿಡಿಯೋ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೂ ನಿಮಗೆ ಹೇಗೆ ಅನಿಸಿತು ವಿಡಿಯೋ, ಇನ್ನೂ ಯಾವ ಥರ ಮಾಡಬೇಕು, ಇನ್ನೂ ಯಾವ್ಯಾವ ಟಿಪ್ಸ್ಗಳು ಬೇಕು, ಹಾಗೂ ಇನ್ನೂ ಏನಾದರೂ ರೆಸಿಪೀಸ್ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರಪ್ಪ ಅಂತಂದರೆ ನಾನು ಆ ವಿಡಿಯೋನ ನಿಮಗೆ ಮಾಡಿ ತಿಳಿಸ್ಕೊಡ್ತೀನಿ, ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಓಕೆ, ಇವಾಗ ನಿಮಗೆ ಹೇಗೆ ಅನಿಸಿತು ವಿಡಿಯೋ ಅಂತ ಪ್ಲೀಸ್ ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬರ್ ಆಗಿ. ಓಕೆ, ಇವಾಗ ನೆಕ್ಸ್ಟು ನಾನು ಸಾತ್ವಿಕಗೆ ಏನಾದರೂ ಬೇಕು ಅಂತಂದರೆ ಮಾಡಿಕೊಡ್ತೀನಿ. ಕೆಲಸ ಎಲ್ಲ ಮುಗಿದ್ಮೇಲೆ ಅವನಿಗೆ ಏನಾದರೂ ಬೇಕಾದರೆ ಮಾಡಿಕೊಡ್ಬೇಕಲ್ವ, ಅದಕ್ಕೆ ನಾನು ಸ್ವಲ್ಪ ಅವನು ಮಲ್ಕೊಂಡಿದ್ದ, ಬೇಗ ಕೆಲಸ ಎಲ್ಲ ಮುಗಿಸಿದ್ದೆ. ಅಮ್ಮ ಅವರೆಲ್ಲ ಕೆಲಸಕ್ಕೆ ಹೋಗಿರ್ತಾರಲ್ವ, ನಾವು ಬಂದಿರ್ತೀವಿ ಅಂತಂದರೆ ಹಾಗೆ ಕುಂತ್ಕೊಂಡ್ರೆ ಸರಿಗಿರಲ್ಲಲ್ವ. ಅದು ಮನೆಯಲ್ಲಿ ಯಾರೂ ಇಲ್ಲ ಮಾಡೋರು, ನಮ್ಮಮ್ಮ ಅಷ್ಟೇ. ನಮ್ಮ ತಮ್ಮ ಕೆಲಸಕ್ಕೆ ಹೋಗ್ತಾರೆ, ನಮ್ಮಮ್ಮ ಸಹ ಸ್ವಲ್ಪ ವ್ಯಾಪಾರಕ್ಕೆ ಹೋಗ್ತಾರೆ, ಬಟ್ಟೆ ವ್ಯಾಪಾರಕ್ಕೆ ಹೋಗ್ತಾರಲ್ವ. ಅದಕ್ಕೆ ನಾನು ಅವರೆಲ್ಲ ಹೋದ್ಮೇಲೆ ನಾನು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡ್ರೆ ಆಯಿತು. ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಲ್ವ, ಬಂದು ಮಾಡಿದ್ರೆ ಎಷ್ಟು ಕಷ್ಟ ಅಂತ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.